ನಮಸ್ಕಾರ. ನಮ್ಮ ಇಂದಿನ ವಿಷಯ ನೆಡುನಲ್ ವಾಡೆ ಸಂಗಮ್ ಕಾಲದ ರಚನೆಯೇ. ಸಂಗಮ್ ಸಾಹಿತ್ಯದಲ್ಲಿ ಪಾಂಡಿಯನ್ ತಲೈಯಾಳಂಕಾನತ್ತು ಶರ್ವೇಂದ್ರ ನೆಡುಂಚೆಳಿಯನ್ ಅನ್ನುವ ಒಬ್ಬ ರಾಜ ಇದ್ದಾನೆ. ಈತ ಕದನ ಶಿಬಿರದಲ್ಲಿರಬೇಕಾದ್ರೆ ಆತನ ಅಗಲಿಕೆಯಿಂದ ರಾಣಿ ನರಳೋದನ ಕುರಿತಾಗಿ ಪತ್ತುಪ್ಪಾಟು ಕಟ್ಟಿನಲ್ಲಿರುವ ನೆಡುನಲ್ ವಾಡೆಯಲ್ಲಿ ಮದುರೈ ಕಣಕ್ಕಾಯನಾರ್ ಮಗನಾರ್ ನಕ್ಕಿರಾರು ಹಾಡಿದ್ದಾನೆ. ಇದೇ ದೊರೆಯನ್ನ ಹೊಗಳಿ ಮದುರೈ ಕಾಂಚಿ ಹಾಡಿದ ಮಾನ್ಗುಡಿ ಮರುದನು ಈತನ ಸಮಕಾಲೀನ. ನೆಡುನಲ್ ವಾಡೆ ಹಲವು ಕಾರಣಗಳಿಂದ ನಮ್ಮ ಗಮನವನ್ನು ಸೆಳೆಯುತ್ತೆ. ನೆಡು ಪದದ ಮೂಲ ರೂಪ ನಿಡು ಅಂದರೆ ದೀರ್ಘ. ನೆಡುನಲ್ ವಾಡೈ ಅಂತ ಹೇಳಿದ್ರೆ ದೀರ್ಘ ಉತ್ತರದ ಒಳ್ಳೆಯ ಗಾಳಿ, ಮಲಯ ಮಾರುತ. ನೆಡುನಲ್ ವಾಡೆ ಹಾಡಿನ ರಚನೆಯ ಕಾಲ ಮತ್ತು ಅದರ ನಾಯಕ ಪಾಂಡಿಯನ್ ತಲೈಯಾಲಂಕಾನತ್ತು ಶರ್ವೇಂದ್ರ ನೆಡುಂಚೆಳಿಯನ್ ಕಾಲ ಕುರಿತಾಗಿ ಸಂಗಮ್ ಸಾಹಿತ್ಯ ಬಿಟ್ಟು ಹೊರಗಿನ ಯಾವುದೇ ಸಾಕ್ಷ್ಯಗಳು ಇಲ್ಲದೆ ಇರೋದ್ರಿಂದ ನೆಡುನಲ್ ವಾಡೈ ಹಾಡಿನಲ್ಲಿಯೇ ಯಾವುದಾದ್ರೂ ಕುರುಗಳು ಸಿಗ್ತದಿವೆ ಅನ್ನೋದನ್ನು ನಾವೀಗ ನೋಡೋಣ. ಹಾಗೆ ನೋಡ್ತಲೇ ಭಾರತದಲ್ಲಿ ದೇವಾಲಯ ಅರಮನೆಗಳ ನಿರ್ಮಾಣ ಕುರಿತಾದ ಇತಿಹಾಸದತ್ತ ಸ್ವಲ್ಪ ಗಮನವನ್ನು ಕೂಡ ಹರಿಸೋಣ. ನೆಡುನಲ್ ವಾಡೆ ಹಾಡಿನ ಆರಂಭದಲ್ಲಿ ಪಟ್ಟಣದ ಪರಿಸರದ ವರ್ಣನೆ ಮೂಡಿಬಂದಿದೆ. ಹಲವು ಅಂತಸ್ತುಗಳ ಗಟ್ಟಿ ಕಿಟಕಿ ಬಾಗಿಲುಗಳ ಹಲವು ಮಹಡಿಗಳ ಮನೆಗಳ ವರ್ಣನೆ ಇದೆ. ಇದನ್ನು ಹಿಂಬಾಲಿಸಿ ಸಂಜೆಯ ಹೊತ್ತಿನಲ್ಲಿ ಹೆಂಗಸರು ದೀಪ ಹಚ್ಚಿ ಕೈ ಮುಗಿದು ದೇವರನ್ನು ಬೇಡುವ ಚಿತ್ರಣವಿದೆ. ರಾತ್ರಿಯ ಚಳಿಗಾಳಿ ಕೊರೆಯುವಂತಿದ್ದಂತ ಕೂಡ ತಿಳಿಸಲಾಗುತ್ತೆ. ಮುಂದುವರೆದ ಭಾಗದಲ್ಲಿ ರಾಜನ ಅರಮನೆ ಕಟ್ಟಿದ ಸಂಗತಿಯನ್ನು ವರ್ಣನೆ ಮಾಡಲಾಗಿದೆ. ಬಾನಿನಲ್ಲಿ ಸೂರ್ಯನಿದ್ದು ಎಲ್ಲ ದಿಕ್ಕುಗಳಲ್ಲಿ ಕಿರಣಗಳು ಹರಡಿರಬೇಕಾದ್ರೆ ಎರಡು ಕೋಲುಗಳನ್ನು ಗುರಿ ತಪ್ಪದಂತೆ ನೇರವಾಗಿ ನೆಟ್ಟು ಪಡುವಣಕ್ಕೆ ಸಾಗುವ ಸೂರ್ಯ ನಡು ಹಗಲಿನಲ್ಲಿ ನೆತ್ತಿಯ ಮೇಲೆ ಬಂದಾಗ ನೆರಳು ಯಾವ ಕಡೆಯ ವಾಲದೆ ನೆಟ್ಟಗೆ ನಿಂತಾಗ ಪುಸ್ತಕಗಳಲ್ಲಿರುವ ಸೂತ್ರಗಳನ್ನು ಅರಿತ ನಿಪುಣರು ನೂಲುಗಳನ್ನು ಇರಿಸಿ ಕಟ್ಟಬೇಕಾದ ದಿಕ್ಕುಗಳನ್ನು ಗುರುತಿಸಿ ದೈವವನ್ನು ಬೇಡಿ ಹೆಸರೆತ್ತ ರಾಜನಿಗೆ ಹಲವು ಮಹಡಿಗಳ ಕೋಣೆಗಳ ಅರಮನೆಗಳನ್ನು ಕಟ್ಟಿದರು. ಅರಮನೆಯನ್ನು ಪೂರ್ಣ ಸುತ್ತುವರಿಯುವಂತೆ ಎತ್ತರದ ಗೋಡೆಯನ್ನು ಕಟ್ಟಿ ತಾರೆಯ ಹೆಸರಿರುವ ಒಳ್ಳೆಯ ಮರದ ತಕ್ಕುದಾದ ಎರಡು ಬಾಗಿಲುಗಳನ್ನು ದಪ್ಪ ಮೊಳೆಗಳನ್ನು ಜಡಿದು ಕೆಂಪು ಬಣ್ಣ ಉಜ್ಜಿ ಸರಿ ಹೊಂದುವಂತೆ ಸರಿಯಾಗಿ ನಿಲ್ಲಿಸಿ ಕೋಳೆಯ ದಳ ಹೋಲುವ ಹೊಸಕೈ ಇಡಿಕೆಗಳನ್ನು ಕೂರಿಸಿ ಬೀಗದ ಕೊಂಡಿಗಳನ್ನು ಅಂಟಿಸಿ ಸ್ವಲ್ಪವೂ ಜಾಗ ಇರದಂತೆ ಮುಚ್ಚಿದ ಕುಶಲ ಕಸುಬುದಾರ ಅದನ್ನು ಬಿಳಿ ಸಾಸಿವೆ ಎಣ್ಣೆಯಿಂದ ಉಜ್ಜಿ ತುಪ್ಪದಿಂದ ಒರೆಸಿ ಬಾವುಟ ಹೊತ್ತು ತರುವ ಆನೆಗಳು ಹೋಗುವಂತಹ ಎತ್ತರದ ದ್ವಾರ ಮಾಡಿದರು ಅನ್ನುವ ಚಿತ್ರಣ ನಮಗೆ ನೆಡುನಲ್ ವಾಡೆನಲ್ಲಿ ಸಿಗುತ್ತೆ. ಎಲ್ಲಿ ತಿರುಮಗಳು ಅಂದರೆ ಲಕ್ಷ್ಮಿ ಇರುವಳೋ ಅಲ್ಲಿ ಸಂಪತ್ತು ಇರ್ಬೋದು. ಅಂದರೆ ತಮಿಳಿನಲ್ಲಿ ಲಕ್ಷ್ಮಿಯನ್ನ ತಿರುಮಗಳು ಅಂತಾರೆ. ಇದೇ ರೀತಿ ಕನ್ನಡದಲ್ಲಿ ನಮ್ಮ ಪ್ರಾಚೀನ ಕವಿಗಳು ಸರಸ್ವತಿಯನ್ನ ನುಡಿವೆಣ್ಣು, ಲಕ್ಷ್ಮಿಯನ್ನ ಸಿರಿವೆಣ್ಣು ಅಂತ ಕರೆದಿದ್ದಾರೆ. ಎಲ್ಲಿ ತಿರುಮಗಳು ಅಂದರೆ ಲಕ್ಷ್ಮಿ ಇರುವಳೋ ಅಲ್ಲಿ ಸಂಪತ್ತಿರ್ತತೆ. ಅರಮನೆಯ ಅಂಗಳದಲ್ಲಿ ತಂದು ಸುರಿದ ಮರಳಿನ ಮೇಲೆ ನವಿಲುಗಳು ಆಡ್ತಾ ಇದ್ದಾವೆ. ಬೆಳದಿಂಗಳು ಹರಡಿದ ಉದ್ದದ ಮೊಗಸಾಲೆಗಳಲ್ಲಿ ಬಿರಿದ ಬಾಯಿಯ ಮೊಸಳೆ ಆಕಾರದ ಕಾರಂಜಿಗಳಿಂದ ನೀರು ಧುಮುಕುವ ಸದ್ದು ಹೊರಡ್ತಾ ಇದೆ. ಯವನರ ಚಂದದ ದೀಪಗಳು ಹೊತ್ತಿ ಕತ್ತಲನ್ನು ಹೊರಡ್ತವೆ. ರಾಜನ ಹೊರತಾಗಿ ಇತರ ಗಂಡಸರಿಗೆ ಅನುಮತಿ ಇಲ್ಲದ ವಜ್ರ ಮತ್ತು ರತ್ನಗಳಿಂದ ಅಲಂಕಾರಗೊಂಡ ಎತ್ತರದ 7 ಅಂತಸ್ತಿನ ಮಹಡಿಯ ಕೋಣೆಯಲ್ಲಿ ರಾಣಿ ಇದ್ಲು. ರಾಣಿ ಮಲಗಿದ್ದ ನಿಪುಣ ಬಡಗಿ ಕೆತ್ತಿದ ದುಂಡನೆಯ ಮಂಚದ ಕಾಲುಗಳು ಬೆಳ್ಳುಳ್ಳಿಯಂತೆ ದುಂಡಾಗಿದ್ದವು. ಯುದ್ಧದಲ್ಲಿ ಸತ್ತ 40 ವಯಸ್ಸಿನ ಆನೆಯ ದಂತದ ಅಲಂಕಾರ ಮಂಚದ ಹಿಂಬದಿದಿತು. ಮಂಚ ತೂಗು ಹಾಕಿದ ಮಣಿರತ್ನಗಳಿಂದ ಶೋಭಿಸಿತು. ಮೆದು ತುಪ್ಪಳದ ಹಾಸಿಗೆಯ ಮೇಲೆ ಚಿತ್ತಾರದ ಹೊದಿಕೆಯನ್ನು ಹಾಸಲಾಗಿದ್ದಿತು. ಇಂತಹ ವೈಭವದ ಸ್ಥಿತಿಯಲ್ಲಿ ಗಂಡನ ಅಗಲಿಕೆಯಿಂದ ನರಳುತ್ತಿದ್ದ ರೋಹಿಣಿಯನ್ನು ಹೋಲುವ ರಾಣಿಯನ್ನ ಸಖಿಯರು ದಾದಿಯರು ಸಂತೈಸಿದರು. ಹೀಗಿರುವಾಗ ತಲೈಯಾನ ಕಾನತ್ತು ಚರ್ವೇಂದ್ರ ನೆಡುಂಚೆಳಿಯನು ರಾಜಸತ್ತಿಗೆಯ ಕೆಳಗೆ ನಡೆದು ಕದನ ಕಣದ ಪರಿಸ್ಥಿತಿಯನ್ನು ನೋಡಿದನು. ಇದು ನೆಡುನಲ್ ವಾಡೆ ಹಾಡಿನ ಸಾರಾಂಶ. ಭಾರತದಲ್ಲಿ ಆರಂಭದಲ್ಲಿ ಲಯಣಗಳು ಇದ್ವು. ಲಯಣ ಅಂತೇಳಿದರೆ ಕಲ್ಲಿನಲ್ಲಿ ಕೊರೆದು ಮಾಡಿದ ಗುಹೆಗಳು ಮತ್ತು ರಚನೆಗಳು. ಅಜಂತ, ಮಹಾಬಲಿಪುರಂ, ಬಾದಾಮಿಯ ಗುಹೆಗಳು ಲಯಣಗಳಿಗೆ ಕೆಲವು ಉತ್ತಮವಾದಂಥ ಉದಾಹರಣೆಗಳು. ಇದಾದ ನಂತರ ಗುಪ್ತರ ಕಾಲದಲ್ಲಿ ರಾಚನಿಕ ದೇವಾಲಯಗಳು ಕಟ್ಟಡಗಳು ಅಸ್ತಿತ್ವಕ್ಕೆ ಬಂದವು. ರಾಚನಿಕ ಕಟ್ಟಡಗಳು ತಳಪಾಯ, ಕಂಬ, ಗೋಡೆ, ತೊಲೆ, ಚಪ್ಪಡಿಗಳ ಶಿಸ್ತು ಮತ್ತು ಕ್ರಮಬದ್ಧವಾದ ಜೋಡಣೆಗಳು. ದಕ್ಷಿಣ ಭಾರತದಲ್ಲಿ ಇಂತಹ ರಾಚನಿಕ ಗುಡಿಗಳ ಕಟ್ಟಡಗಳ ನಿರ್ಮಾಣ 7ನೇ ಶತಮಾನದಿಂದ ಪ್ರಾರಂಭವಾಗಿ 12ನೇ ಶತಮಾನದ ವೇಳೆಗೆ ತುತ್ತ ತುದಿಯನ್ನು ಮುಟ್ತದೆ. ಈ ಅವಧಿಯಲ್ಲಿ ಭಾರತದ ಪ್ರಸಿದ್ಧ ವಾಸ್ತುಗ್ರಂಥಗಳಾದ ಮಾನಸಾರ ಮತ್ತು ಮಯಮತುಗಳು ಬರೆಯಲ್ಪಡ್ತವೆ. ನೆಡುನಲ್ ವಾಡೆಯಲ್ಲಿ ಕೋಲನ್ನು ನೆಟ್ಟು ಅದರ ನೆರಳನ್ನು ಗುರುತಿಸಿ ಅರಮನೆಯ ದಿಕ್ಕುಗಳನ್ನು ಗುರುತಿಸೋದು ಅಂದರೆ ಶಂಕುಸ್ಥಾಪನೆ.
ಅರಮನೆಯ ಸುತ್ತ ಕೋಟೆ ಕಟ್ಟಿ ಆನೆಗಳು ಹೋಗುವಂತಹ ದ್ವಾರ ಮತ್ತು ಬಾಗಿಲಿಡೋದು, 7 ಅಂತಸ್ತಿನ ಅರಮನೆ, ರಾಜನ ಹೊರತಾಗಿ ಯಾವುದೇ ಗಂಡಸರು ಹೋಗಲಾಗದ ರಾಣಿಯ ಅಂತಃಪುರ, ಆಕೆಯ ಮಲಗುವ ಮಂಚ, ಅದರ ಕಾಲುಗಳ ವರ್ಣನೆಗಳಿದ್ದಾವೆ. ವಾಸ್ತುಶಾಸ್ತ್ರದ ಸೂತ್ರಗಳನ್ನು ಅರಿತವರು ಅದನ್ನು ಕಟ್ಟಿದ್ರು ಅಂತ ಹಾಡಲಾಗಿದೆ. ವಾಸ್ತುಶಾಸ್ತ್ರ ಗ್ರಂಥ ಮಯಮತದಲ್ಲಿ ಮಯಮತ ಅಧ್ಯಾಯ 2ರಲ್ಲಿ ಭೂಮಿ ಪ್ರಾಸಾದ ಯಾನಾನಿ ಚಯನಂಚ ಚತುರ್ವಿಧಂ ಅಂದರೆ ಭೂಮಿ, ಪ್ರಾಸಾದ, ಯಾನ, ಶಯನ ಈ 4 ಮುಖ್ಯ ವಾಸ್ತುಗಳಂತ ತಿಳಿಸುತ್ತೆ. ಅಧ್ಯಾಯ 26ರಲ್ಲಿ ಶಾಲಾ ವಿಧಾನ, ಅಧ್ಯಾಯ 29ರಲ್ಲಿ ರಾಜವೇಶ್ಮ ವಿಧಾನ, ಅಧ್ಯಾಯ 30ರಲ್ಲಿ ದ್ವಾರ ವಿಧಾನ, ಅಧ್ಯಾಯ 33ರಲ್ಲಿ ಶಯನಾಧಿಕಾರ, ಅಧ್ಯಾಯ 34ರಲ್ಲಿ ಪೀಠ ಲಕ್ಷಣ ಇವೆಲ್ಲವೂ ಮಯಮತದಲ್ಲಿ ವಿವರಿಸಲ್ಪಟ್ಟಿದ್ದಾವೆ. ಇವೆಲ್ಲ ಸಂಗತಿಗಳು ನೆಡುನಲ್ವಾಡೆಯಲ್ಲಿ ಕ್ರಮಬದ್ಧವಾಗಿ ತಿಳಿಸಲ್ಪಟ್ಟಿದ್ದಾವೆ. ಮಯಮತ ಸಕಲ ಕ್ಷಿತಿಪೇಂದ್ರರಿಗೆ 11 ಮಹಡಿಗಳ, ಬ್ರಹ್ಮಕ್ಷತ್ರಿಯರಿಗೆ 9 ಮಹಡಿಗಳ, ಕ್ಷತ್ರಿಯರಿಗೆ 7 ಮಹಡಿಗಳ, ಮಾಂಡಲಿಕರಿಗೆ 6 ಮಹಡಿಗಳ ಅರಮನೆಗಳಿರಬೇಕಂತ ನಿರ್ದೇಶನವನ್ನು ಮಾಡುತ್ತೆ. ಇದಕ್ಕೆ ಅನುಗುಣವಾಗಿ ಪಾಂಡ್ಯನ್ ತಲೈಯಾಲ ಕಾನತ್ತು ಶರ್ವೇಂದ್ರ ನಡುಂಚಳಿಯನ್ನ ರಾಣಿ ಇಡಂ ಚಿರಂದು ಉಯರಿಯ 7 ನಿಲಯ ಮಾಡುತ್ತುವಿನಲ್ಲಿ ಅಂದರೆ ಒಳ್ಳೆಯ ಎತ್ತರದ 7 ಅಂತಸ್ತಿನ ಮಹಡಿನಲ್ಲಿ ಇದ್ದಂಥ ಕೋಣಿನಲ್ಲಿ ಇದ್ದಳು ಅಂತ ಹಾಡಲಾಗಿದೆ. ದಕ್ಷಿಣ ಭಾರತದ ಮೂಲವೆಂದು ತೀರ್ಮಾನ ಮಾಡಲಾಗಿರುವ ಮಯಮತದ ಕಾಲವನ್ನು ದೇವಾಲಯಗಳ ಕಟ್ಟುಗೆಯ ಉತ್ತುಂಗದ 9 ಮತ್ತು 10ನೇ ಶತಮಾನಗಳ ಅವಧಿಗೆ ಪರಿಣಿತರು, ವಿದ್ವಾಂಸರು, ಇತಿಹಾಸಕಾರರು ನಿಗದಿಪಡಿಸಿರೋದನ್ನು ನಾವು ಗಮನಿಸಬೇಕು. ವಾಸ್ತುಶಾಸ್ತ್ರ ತಿಳಿಸುವಂತೆ ಭೂಮಿ, ಪ್ರಾಸಾದ, ಯಾನಾನಿ, ಶಯನಂ ಎನ್ನುವ 4 ಸಂಗತಿಗಳು ನೆಡುನಲ್ವಾಡೆಯಲ್ಲಿ ಕ್ರಮಬದ್ಧವಾಗಿ ದಾಖಲಾಗಿದ್ದಾವೆ. ಆದ್ದರಿಂದ ಈ ಹಾಡಿನ ರಚನೆಯ ಕಾಲ 9ರಿಂದ 10ನೆಯ ಶತಮಾನ. ಈ ನಡುವೆ ನಾನು ಒಂದು ಸಣ್ಣ ಮಾಹಿತಿಯನ್ನು ನಾನು ಕೊಡ್ತೇನೆ. ಇದು ನೇರವಾಗಿ ನೆಡುನಲ್ವಾಡೆಗೆ ಸಂಬಂಧಿಸಿದ್ದು ಅಲ್ಲ. ಎಲೆ ಹೊಂಬಿಸಿಲೆ, ಎಲೆ ತಂಬೆಲರೆ, ಇಂಥ ಜೋಡಿನ ಎಲ್ಲಾರ ಕಂಡಿರ ಎನ್ನುವ ಕನ್ನಡ ಸಿನಿಮಾ ಹಾಡನ್ನು ನೀವು ಕೇಳಿರ್ತೀರಿ. ಇಲ್ಲಿ ತೆಂಬೆಲರು ಎನ್ನುವ ಪದಕ್ಕೆ ಅರ್ಥ ಇಲ್ಲ. ಅದರ ಸರಿಯಾದ ರೂಪ ತೆನ್ನೆಲ್ಲರ್ ಅಥವಾ ತೆನ್ನೆಲರ್. 15ನೇ ಶತಮಾನಕ್ಕೆ ಸೇರಿರುವ ಕರ್ನಾಟಕ ಶಬ್ದಸಾರ ನಿಘಂಟು ಮತ್ತು 1648ರಲ್ಲಿ ಸೂರ್ಯಕವಿ ಬರೆದಿರುವ ಕವಿಕಂಠಹಾರ ನಿಘಂಟುಗಳಲ್ಲಿ ತಂಬೆಲರು ಸೊರ್ಕು ಕೋಗಿಲೆ ಎಂದು ಅಂತ ತಿಳಿಸಲಾಗಿದೆ. ತಂಬೆಲರ್ ಇದಕ್ಕಿಂತಲೂ ಪ್ರಸಿದ್ಧವಾದಂಥ ಇನ್ನೊಂದು ಎಲ್ಲರು ದ್ರಾವಿಡ ಭಾಷೆಗಳಲ್ಲಿ ಸಿಗ್ತೈತೆ. ಇದು ತಮಿಳಿನಲ್ಲಿ ಪ್ರಾಚೀನ ಹಾಗೆ ಆಧುನಿಕ ಕವಿಗಳ ನೆಚ್ಚಿನ ವರ್ಣನೆಯ ಪದವಾಗೈತೆ. ಬಹುತೇಕ ತಮಿಳು ಸಿನಿಮಾ ಹಾಡುಗಳಲ್ಲಿ ತೆನ್ರಲ್ ಅಂದರೆ ತೆನ್ ಎಲ್ಲರ ದಕ್ಷಿಣದ ಗಾಳಿ ನಮಗೆ ಕಾಣಿಸ್ಕೊಳ್ತದೆ. ತೆಲುಗಿನಲ್ಲಿ ಎಲ್ಲರುಚ್ಚು ಅಂದರೆ ಮೇಲೇಳು, ಆನಂದ ಹೊಂದು ಅನ್ನೋ ಅರ್ಥಗಳು ಕೂಡ ಇದ್ದಾವೆ. ತೆಲುಗಿನಲ್ಲಿ ತೆಮ್ಮೆರ ಅಂದರೆ ಚಳಿಗಾಳಿ, ಮಂದಮಾರುತ. ಇದನ್ನೇ ಪಂಪ ತೆಂಕಣ ಗಾಳಿ ಸೋಂಕಿದೊಡಂ, ಒಳ್ಳುಡಿ ಗೇಳ್ದೊಡಂ, ಇಂಪನಾಳದ ಗೇಯಂ ಕಿವಿ ಒಕ್ಕಡಂ ಅಂತ ತನ್ನ ಬನವಾಸಿಯ ನೆನಪುಗಳಲ್ಲಿ ದಾಖಲಿಸಬೇಕಾದ್ರೆ ಹೇಳ್ತಾನೆ. ಈ ತೆಂಕಣ ಗಾಳಿಯೇ ತೆಮಿಳಿನ ತೆನ್ರಲ್. ಈ ತೆನ್ರಲ್ನ ಸರಿಯಾದ ರೂಪ ತೆನ್ನೆಲ್ಲರಾಗಬೇಕು. ದ್ರಾವಿಡ ಭಾಷೆಗಳ ತೆನ್ನೆಲ್ಲರ್ ಆರ್ಯ ಭಾಷೆಗಳ ಮಲಯ ಮಾರುತಕ್ಕೆ ಸಮಾನವಾದುದು. ಮುಂಗಾರು ಪ್ರಾರಂಭವಾದ ಮೇಲೆ ನೈಋತ್ಯದಿಂದ ಬೀಸುವ ತಣ್ಣನೆಯ ಗಾಳಿ ಇದು. ತಮಿಳು ಸಾಹಿತ್ಯದಲ್ಲಿ ಇನ್ನೊಂದು ಎಲ್ಲರಿದೆ, ಅದು ವಾಡೈ. ಅದರ ಅರ್ಥ ಒಡಗು ಅಂದರೆ ಉತ್ತರದ ಗಾಳಿ ಅಂತ ಅರ್ಥ. ನಾವು ಮತ್ತೆ ನೆಡುನಲ್ ವಾಡೈ ವಿಷಯಕ್ಕೆ ಬರೋಣ. ಪಾಂಡ್ಯರ ವೇಳಿಬಿಕುಡಿ ತಾಮ್ರಪತ್ರಗಳಲ್ಲಿ ಫಲಯಾಗ ಮುದುಕುಡಿಮಿ ಪರವಳವದಿಯ ಹೆಸರು ಕಾಣಿಸ್ಕೊಳ್ಳುತ್ತೆ. ಚಿನ್ನಮನೂರು ತಾಮ್ರಪತ್ರಗಳಲ್ಲಿ ಒಬ್ಬ ಪಾಂಡ್ಯ ಇಂದ್ರನ ಸಿಂಹಾಸನವನ್ನು ವಶಪಡಿಸಿಕೊಂಡಿದ್ದ. 10 ತಲೆಯ ರಾವಣ ಇನ್ನೊಬ್ಬ ಪಾಂಡ್ಯ ರಾಜನ ಜೊತೆಗೆ ಶಾಂತಿ ಸಂಧಾನಕ್ಕೆ ಬಂದಿದ್ದ. ಮತ್ತೊಬ್ಬ ಪಾಂಡ್ಯ ಅರ್ಜುನನನ್ನು ಸೋಲಿಸಿದ್ದ ಅನ್ನೋದು ಕೂಡ ದಾಖಲಾಗೈತೆ. ಇಂತಹ ಹಲವು ಪೌರಾಣಿಕ ಮೂಲದ ಪ್ರವರ ಹೇಳಿದ ನಂತರ 10ನೇ ಶತಮಾನದ ಆರಂಭದಲ್ಲಿದ್ದ ಪಾಂಡ್ಯ ರಾಜ ಅರಿಕೇಸರಿ, ಆತನ ಮಗ ಜಟಿಲ ಹಾಗೂ ನಂತರ ತಲೆಮಾರಿನ ರಾಜರ ಹೆಸರುಗಳು ಕಾಣಿಸ್ಕೊಳ್ತವೆ. ಭಾರತದ ರಾಜರು ತಮ್ಮ ಪ್ರಾಚೀನತೆ ಮತ್ತು ಅಧಿಕೃತತೆಯನ್ನು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಸಾಧಿಸೋದಕ್ಕೆ ಹೇಗೆ ತಮ್ಮನ್ನು ತಾವೇ ಪುರಾಣೀಕರಿಸಿಕೊಳ್ತಿದ್ರು ಅಂತ ತಿಳಿಯೋದಕ್ಕೆ ಈ ತಾಮ್ರಪತ್ರಗಳು ದೊಡ್ಡ ಸಾಕ್ಷ್ಯಗಳು ಮತ್ತು ಪುರಾವೆಗಳಾಗಿ ನಮಗೆ ಕಾಣಿಸ್ಕೊಳ್ತವೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಿದ್ದರೆ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಪಾರ್ಟ್ 4 ಕಾಪರ್ ಪ್ಲೇಟ್ಸ್ ಫ್ರಮ್ ಚಿನ್ನಮನೂರು, ತಿರುಕ್ಕಲೂರು ಅಂಡ್ ತಿರುಚಂಗಾಡು ವಿತ್ 10 ಪ್ಲೇಟ್ಸ್ ಎನ್ನುವ ಕೃತಿ ಅಂತರ್ಜಾಲದಲ್ಲಿ ಮುಕ್ತವಾಗಿ ಸಿಗುತ್ತೆ. ಆಸಕ್ತರದನ್ನು ಇಳಿಸಿಕೊಂಡು ಓದಿ ತಿಳ್ಕೋಬಹುದು. ಚಿನ್ನಮನೂರು ತಾಮ್ರಪತ್ರಗಳ ಪೌರಾಣಿಕ ಭಾಗದಲ್ಲಿ ಪಾಂಡ್ಯ ವಂಶದ ಹೆಗ್ಗಳಿಕೆಯನ್ನು ತಿಳಿಸ್ತಾ ಚಿತ್ರಮೊಯ್ರಿ ಮತ್ತು ತಲೈಯಾಲಂಕಾನಂ ಕದನಗಳಲ್ಲಿ ತಮ್ಮ ಪೂರ್ವಜ ಇಬ್ಬರು ರಾಜರ ಅಂದರೆ ಚೋಳ ಚೇರ ರುಂಡ ಚೆಂಡಾಡಿನಂತ ತಿಳಿಸಲಾಗಿದೆ. ಆದರೂ ಕೂಡ ಆತನ ಹೆಸರನ್ನು ಈ ತಾಮ್ರಪತ್ರಗಳಲ್ಲಿ ಹೇಳಿಲ್ಲ. ಸಂಗಮ್ ಹಾಡುಗಳು ನೆಡುಂಚಳಿಯನ್ ತಲೈಯಾಲಂಕಾನ ಕದನದ ಗೆದ್ದ ಬಗ್ಗೆ ಹೇಳ್ತವೆ ಹೊರತಾಗಿ 2 ಕದನಗಳನ್ನಲ್ಲ.
ಹಾಗೆ ಹಗೆಗಳನ್ನು ಕೊಂದ ಮಾಹಿತಿ ಕೂಡ ಆ ಹಾಡುಗಳಲ್ಲಿ ಇಲ್ಲ. ನೆಡುನಲ್ ವಾಡೆ ಹಾಡಿನಲ್ಲಿ ಎಲ್ಲಿಯೂ ಕೂಡ ರಾಜನ ಹೆಸರಿಲ್ಲ. ಹಾಡಿಗೆ ಕೊಟ್ಟಿರುವ ವಿವರಣೆಯಲ್ಲಿ ಮಾತ್ರ ಆ ರಾಜನ ಹೆಸರನ್ನ ಪಾಂಡಿಯನ್ ತಲೈಯಾಲ ಕಾನತ್ತು ಚೆರುವೆಂದ್ರ ನೆಡುಂಚಳಿ ಅನ್ನಂತ ತಿಳಿಸಲಾಗಿದೆ. ಈ ಎಲ್ಲ ಕಾರಣಗಳಿಂದ ನೆಡುನಲ್ ವಾಡೆ ಕಾಲ 10ನೇ ಶತಮಾನದ ಕೃತಿ. ಇದನ್ನು ನೀವು ಒಪ್ಪದೇ ಇದ್ದರೆ ಟೀಕೆಗಳಲ್ಲಿ ತಮ್ಮ ಪುರಾವೆಗಳನ್ನು ಹಾಕಿರಿ. ಸಾಧ್ಯವಾದರೆ ಮುಂದೆ ಅವುಗಳನ್ನು ಚರ್ಚೆ ಮಾಡೋಣ. ಮುಂದಿನ ಇತರ ವಿಡಿಯೋಗಳಲ್ಲಿ ತಮಿಳು ಸಾಹಿತ್ಯ ಮತ್ತು ಅವುಗಳ ಇತಿಹಾಸ ಕುರಿತಾಗಿ ಹೆಚ್ಚಿನ ಸಂಗತಿಗಳನ್ನು ತಿಳಿಯೋಣ. ವಂದನೆಗಳೊಂದಿಗೆ.